ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನೋಡ್ರಿ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡ್ರಿ. ಇಲ್ಲಿ ಇದು ಕಡಲೆಕಾಳು ಅಂತ ತೋರಿಸ್ತಾ ಇರೋದು. ಈ ಕಡಲೆಕಾಳಿಂದ ನಾನಿಲ್ಲಿ ಗಣೇಶನಿಗೆ ಪ್ರಿಯವಾದ ತಿಂಡಿಗಳಲ್ಲಿ ಒಂದಾದಂಥದ್ದು ಕಡಲೆಕಾಳದ್ದು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ರೀ. ಅದು ಪ್ರಸಾದಕ್ಕಂತ ನೀವು ಮಾಡ್ಬೋದು, ನೈವೇದ್ಯಕ್ಕಂತ ಹೇಳಿಬಿಟ್ಟು ಮಾಡ್ಬೋದು. ಇದನ್ನು ನೀವು ಗಣೇಶನಿಗೆ ಇದು ಪ್ರಿಯವಾದದ್ದು ನೋಡ್ರಿ. ಹೆಂಗೂ ಈಗ ಗಣೇಶನ ಹಬ್ಬ ಬಂತಲ್ರಿ, ದಿನಕ್ಕೊಂದು ಪ್ರಸಾದ ಅಂತೂ ನೀವು ಮಾಡಲೇಬೇಕಲ್ಲ. ಹಾಗಾಗಿ ಇದನ್ನು ಕೂಡ ಒಂದು ಆ ರೆಸಿಪಿ ಒಳಗೆ ಇಟ್ಕೊಳ್ರಿ ನೀವು. ಹಿಂದೂಗಳಲ್ಲಿ ಪ್ರತಿ ಒಂದು ಹಬ್ಬಕ್ಕೂ ಇದು ಬೇಕಾ ನೋಡ್ರಿ. ಇದಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ರೀ. ಕಡಲೆಕಾಳು ನೆನೆ ಇಟ್ಟದ್ದನ್ನು ಬೇರೆ ಬೇರೆ ವಿವಿಧ ರೀತಿಗಳಲ್ಲಿ ಉಪಯೋಗಿಸ್ತಾರೆ ರೀ. ಈಗ ನಾವು ಕಡಲೆಕಾಳನ್ನು ನಾನು ಒಂದು ಬಟ್ಲು ಆಗಲೇ ತೋರಿಸಿದ್ನಲ್ರಿ, 3/4 ಬಟ್ಲದಷ್ಟು ಕಡಲೆಕಾಳನ್ನು ರಾತ್ರಿ ಓವರ್ ನೈಟ್ ನೆನೆ ಇಟ್ಟಿದ್ದೆ ನೋಡ್ರಿ. ಇದನ್ನು ನೀವು ಈ ಥರ ಒಂದು ಸಣ್ಣ ಕುಕ್ಕರ್ನಲ್ಲಿ ತಗೊಂಡು ನೆನೆ ಇಟ್ಟದ್ದು ನೀರು ಸಮೇತವಾಗಿ ಹಾಕೊಳ್ಳ್ರಿ. ಎಷ್ಟು ಕುದಿಬೇಕೋ ಅಷ್ಟು, ಹೆಚ್ಚಾದರೂ ಪರವಾಗಿಲ್ಲ, ನಡೆಯುತ್ತೆ. ಈಗ ಇದಕ್ಕೇ ಸ್ವಲ್ಪ ನಾವು ಉಪ್ಪು ಹಾಕೊಳ್ಳೋಣ ರೀ. ಉಪ್ಪು ಹಾಕೊಂಡು ಮೊದಲಿಗೆ ಕುದಿಸಿದ್ವಿ ಅಂದ್ರೆ ನಾವು ಅದರೊಳಗೆ ಅಂದ್ರೆ ಕಡ್ಲಿ ಒಳಗೆ ಉಪ್ಪಿನ ಅಂಶ ಸೇರ್ಕೊಳ್ಳುತ್ತೆ ನೋಡ್ರಿ. ಇಲ್ಲ ಅಂದ್ರೆ ನಾವು ಆಮೇಲೆ ಮಾಡ್ತೀವಲ್ರಿ, ಅವಾಗ ಸಪ್ಪೆ ಸಪ್ಪೆ ಅನ್ಸುತ್ತೆ ರೀ. ಕಡಲೆ ಒಂದು ಬೇರೆನೇ ತಿಂದಂಗೆ ಅನ್ಸುತ್ತಿರ್ತದೆ, ಸಪ್ಪೆ ಸಪ್ಪೆ ತಿಂದಂಗೆ ಅನ್ಸುತ್ತೆ. ಹಾಗಾಗಿ ಈ ಥರ ನೀರೊಳಗೆ ನೀವು ಯಾವುದೇ ಕಾಳಾಗಲಿ ನೀರೊಳಗೆ ಮುಂಚೆನೇ ಉಪ್ಪು ಹಾಕಿ ಕುದಿಸಿದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ ಪಲ್ಯ ಅದು ಮಾಡಿದಾಗ. ನೀವು ಆದ್ರೆ ನಾನು ಇಲ್ಲೇ ಮಾಡ್ತಾ ಇರೋದು ಪ್ರಸಾದ ನೋಡ್ರಿ. ಈಗ ಅದನ್ನು ಕುದಿಲಿಕ್ಕೆ ಇಟ್ಟಿದ್ವಲ್ರಿ, ಅದು ಕುದಿಯೋಷ್ಟ್ರೊಳಗಾಗಿ ಇಲ್ಲಿ ನಾವಿಂದು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರೀ. ಅದಕ್ಕೆ ಏನು ಬೇಕಂದ್ರೆ ಹಸಿ ಕೊಬ್ಬರಿ ನೋಡ್ರಿ, ಇಲ್ಲೇ ನಾನು ತೊಗೊಂಡಿರುವಂಥದ್ದು. ಈ ಹಸಿ ಕೊಬ್ಬರಿ ಹಾಗೆ 3 ಮೆಣಸಿನ್ಕಾಯಿ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ನಿಮಗೆ ಖಾರ ಎಷ್ಟು ತಿನ್ಬೇಕು ಅನ್ಸುತ್ತೋ ಅಷ್ಟು. ನಾನು ಈಗ ಕರೆಕ್ಟ್ ಹೇಳಿ ತೋರಿಸಿದ್ದೀನಿ ರೀ, ಕರೆಕ್ಟ್ ಐತಿ ನೋಡ್ರಿ. ನಾನು ಹಾಕಿರುವಂಥ ಕಡಲೆಕಾಳಿಗೆ ಇದು 3 ಮೆಣಸಿನ್ಕಾಯಿ. ಆದರೆ ಒಂದೊಂದು ಮೆಣಸಿನ್ಕಾಯಿ ಖಾರವಾಗಿರುತ್ತೆ, ಖಾರನೂ ಕಮ್ಮಿ ಇರುತ್ತೆ. ಹಾಗಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ರಿ ನೀವು. ಹಾಗೆ ಅರ್ಧ ಇಂಚ್ ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಅಲ್ಲ ಅಂತಾರೆ ನಮ್ಮಲ್ಲಿ, ಹಾಗಾಗಿ ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇದನ್ನು ನಾವು ಸಣ್ಣಗೆ ರುಬ್ಕೊಂಡು ಬರೋಣ್ರಿ. ನೀರು ಹಾಕ್ದೇ ರುಬ್ಬೇಕು ನೋಡ್ರಿ. ಇದನ್ನು ನೀವು ಸ್ವಲ್ಪ ಕೂಡ ನೀರು ಹಾಕಬೇಡ್ರಿ. ನೀರು ಹಾಕ್ದೇ ಪಲ್ಸ್ ಮೋಡೊಳಗೆ ತರಿಯಾಗಿ ಈ ಥರ ರುಬ್ಕೊಳ್ರಿ. ಅತಿ ಸಣ್ಣ ಆದರೂ ರುಬ್ಕೊಳ್ರಿ. ಈ ಥರ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಅಷ್ಟರೊಳಗೆ ನಮ್ಗೆ ಕುಕ್ಕರ್ ಒಳಗೆ ನಾನು ಹೇಳಿದ್ನಲ್ರಿ 3 ಸೀಟಿ, ಹೆಚ್ಚಾನೆಚ್ಚು 4 ಸೀಟಿ ಆದರೂ ಪರವಾಗಿಲ್ಲ ರೀ. ಈಗ ನಮ್ದು ಸೀಟಿ ಹೊಡೆದಿದೆ ರೀ. ಈಗ ಅಷ್ಟರೊಳಗೆ ಇದನ್ನು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ರಿ, ಇದನ್ನು ಸೈಡ್ ಇಟ್ಟು ನಾವು ಕುಕ್ಕರ್ನ ನೋಡೋಣ್ರಿ. ಇವಾಗ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತಾ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಈಗ ನೋಡ್ರಿ, ಇಲ್ಲೇ ನಾನು ತೋರಿಸ್ದಾಗೆ ಹೇಳ್ದಾಗೆ ನಮ್ದು ಕಡ್ಲೆಕಾಳು ಸರಿಯಾಗಿ ಕುದಿದೆ ನೋಡ್ರಿ. ಈ ಥರ ಕುದಿಬೇಕು ನೋಡ್ರಿ. ನಿಮ್ಗೆ ಇನ್ನೂ ಸ್ವಲ್ಪ ಕುದ್ದಿಲ್ಲ ಅನಿಸಿದ್ರೆ ಇನ್ನೊಂದು ಸೀಟಿ ಹೆಚ್ಚಾಗಿ ಓಡಿಸ್ಕೊಳ್ರಿ, ಪರವಾಗಿಲ್ಲ. ನಮಗಿದು ಕರೆಕ್ಟಾಗಿತ್ತು, ಪರ್ಫೆಕ್ಟಾಗಿ ಕುದ್ದಿದೆ ನೋಡ್ರಿ. ಈಗ ಇದಕ್ಕೇ ನೆಕ್ಸ್ಟ್ ಇದಕ್ಕೇನು ಉಳ್ಳಾಗಡ್ಡಿ ಬೇಡ, ಟೊಮೆಟೊ ಬೇಡ, ಏನೂ ಬೇಡ ರೀ. ನೋಡ್ತಾ ಹೋಗಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೋಡ್ರಿ. ಇಲ್ಲೇ ನಾನಿಲ್ಲೇ 1.5 ಟೀ ಸ್ಪೂನಷ್ಟು ಆಯಿಲ್ನ ಉಪಯೋಗಿಸ್ಕೊಂಡಿದ್ದೀನಿ. ನಿಮ್ಗೆ ಅಳತೆ ಪ್ರಕಾರ ಹೇಳಬೇಕಂದ್ರೆ ನಾನು ಸ್ಟಾರ್ಟಿಂಗ್ನಲ್ಲೇ ಸ್ಕ್ರೀನ್ ಮೇಲೆ ಎಲ್ಲ ಪ್ರಮಾಣಗಳನ್ನು ಬರೆದು ಹಾಕಿದ್ದೀನಿ. ಇನ್ನೊಂದು ಸಲ ನೋಡ್ಕೊಳ್ಳಿ ನೀವು. ಈಗ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ರೀ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ರೀ. ಹಾಗೆ ನಂತರ ಇದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ರಿ, ಆ ಮಸಾಲೆನ ಇದ್ರೊಳಗೆ ಡೈರೆಕ್ಟಾಗಿ ಹಾಕಿಬಿಡ್ರಿ. ಇದ್ರೊಳಗೆ ಸ್ವಲ್ಪ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಹಾಗಾಗಿ ಜಾರಿಗೆ ಅಂಟ್ಕೊಂಡು ಜಾರಿಗೆ ಅಂಟ್ಕೊಂಡಿರುತ್ತಲ್ರಿ, ಅದನ್ನೆಲ್ಲ ಸರಿಯಾಗಿ ಈ ಥರ ಹಾಕ್ಕೊಳ್ರಿ. ಯಾಕಂದ್ರೆ ನಾವು ನೀರನ್ನು ಹಾಕಿ ಮತ್ತೆ ತೊಳೆದ್ಬಿಟ್ಟು ಹಾಕ್ಕೊಳ್ಳೋದಿಲ್ಲಲ್ರಿ. ಹಾಗಾಗಿ ಈಗ ನೋಡ್ರಿ, ಇದನ್ನು ಸ್ವಲ್ಪ ಸರಿಯಾಗಿ ಫ್ರೈ ಮಾಡಿರಿ. ಅಂದ್ರೆ ಇದ್ರೊಳಗಿನ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ, ಆ ಥರ. ಯಾಕಂದ್ರೆ ನಾವು ಅಲ್ಲ ಹಾಕಿದ್ದೀವಿ ರೀ, ಮತ್ತು ಹಸಿ ಕೊಬ್ಬರಿನ ಹಾಕಿದ್ದೀವಲ್ರಿ, ಸ್ವಲ್ಪ ವಾಸನೆ ಹೋಗ್ಬೇಕು ರೀ, ಅದ್ರದ್ದು ಫ್ರೈ ಆಗಲಿ ಸರಿಯಾಗಿ. ನಂತರ ಇದಕ್ಕೆ ಅರಿಶಿನ ಹಾಕ್ಕೊಳ್ರಿ. ಇದನ್ನು ಹಾಕ್ಕೊಂಡು ಸರಿಯಾಗಿ 1-2 ತಿರುವು ಕೊಡ್ರಿ. ನಂತರ ಹಸಿ ಕರಿಬೇವು ರೀ. ಒಣ ಕರಿಬೇವು ಇತ್ತಂದ್ರೆ ನೀವು ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕ್ಕೋಬೋದು ರೀ. ಫ್ರೆಶ್ ಆದ ಹಸಿ ಕರಿಬೇವು ಇತ್ತಂದ್ರೆ ಈ ಥರ ಹಾಕ್ಕೊಳ್ರಿ. ಯಾಕಂದ್ರೆ ನಾವು ಎಣ್ಣೆ ಒಳಗೆ ಡೈರೆಕ್ಟಾಗಿ ಕರಿಬೇವು ಹಾಕಿದ್ರೆ ಅದ್ರದ್ದೇ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ರೀ. ಹಾಗಾಗಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ನಾವು ಕುದಿಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ. ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಆ ನೀರು ಒಂದು ವೇಳೆ ಹೆಚ್ಚಾಗಿತ್ತಂದ್ರೆ ನೀವು ಸಾಂಬಾರು ಮಾಡ್ತಿರಲ್ಲ, ಆ ಸಾಂಬಾರಿಗೆ ಅದನ್ನು ಹಾಕಿ ಬೇಯಿಸ್ಕೊಳ್ರಿ, ನಡೆಯುತ್ತಾ. ಆ ನೀರನ್ನು ಚೆಲ್ಲಿಕ್ಕೆ ಹೋಗಬೇಡ್ರಿ.
ಈಗ ಇದಕ್ಕೆ ಸರಿಯಾಗಿ ಒಂದೆರಡು ತಿರುವು ಕೊಟ್ಟಾದಮೇಲೆ ಇದರ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ರಿ. ಕರೆಕ್ಟಾಗಿದೆ ರೀ, ನೋಡ್ಕೊಂಡು ಹಾಕ್ಕೊಳ್ರಿ ನಿಮ್ಗೆ ಎಷ್ಟು ಬೇಕಂತ ಹೇಳಿಬಿಟ್ಟು. ನಂತರ ಇದಕ್ಕೆ ಸಣ್ಣದಾಗಿ ಕೊತ್ತಂಬರಿನ ಹೆಚ್ಚು ಹಾಕ್ಕೊಳ್ಬೇಕು ನೋಡಿರಿ. ಸೂಪರಾಗಿದೆ. ಇದು ಗಣೇಶನಿಗೆ ಅತಿ ಪ್ರಿಯವಾದದ್ದು ನೋಡಿರಿ. ಎಲ್ಲ ತಿಂಡಿಗಳಲ್ಲಿ ಕರ್ಚಿಕಾಯಿ, ಲಡ್ಡು ಮತ್ತು ಮೋದಕ ಮತ್ತು ಇದು ಉಸುಳಿ ರೀ. ಇದಂತೂ ಹಿಂದೂಗಳಲ್ಲಿ ಅಂತ ನಾನು ಹೇಳ್ದಾಗೆ ಪ್ರತಿಯೊಂದು ಹಬ್ಬಕ್ಕೂ ಇದು ಬೇಕರಿ. ಈಗ ನೋಡಿರಿ, ನಾನು ಕೊತ್ತಂಬರಿನ ಹೆಚ್ಚಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದು ಲಾಸ್ಟಿಗೆ ಇದಿಷ್ಟು ಹಾಕಿ ಒಂದೆರಡು ತಿರುವನ್ನು ಕೊಟ್ಟು ಗ್ಯಾಸ್ನ ಆಫ್ ಮಾಡಿ ಮುಚ್ಚಿಬಿಡೋಣ ನೋಡಿರಿ. ಗ್ಯಾಸ್ನ ಆಫ್ ಮಾಡಿರಿ, ಇಲ್ಲ ಅಂತಂದರೆ ಹೊತ್ತೋಗೋ ಚಾನ್ಸ್ ಇರುತ್ತೆ. ಯಾಕಂದರೆ ನಾವು ನೀರನ್ನು ಹಾಕಿರೋದಿಲ್ಲ ರೀ. ಇಲ್ಲಿ ಆಲ್ಮೋಸ್ಟ್ ನಾವು ಬೇಯಿಸಿ ತೊಗೊಂಡಿದ್ದೀವಿ ಕಡ್ಲಿನ, ಹಾಗಾಗಿ ನೀರು ಹಾಕ್ದೇ ಮಾಡಿದ್ರೆ ಇದು ರುಚಿಕರವಾಗಿರುತ್ತೆ ನೋಡಿರಿ. ಇದನ್ನು ನೀವು ಬೆಳಗಿನ ಉಪಹಾರಕ್ಕಂತೂ ಮಾಡ್ಕೋಬೋದು ರೀ. ಒಬ್ಬೊಬ್ಬರು ಲೈಟಾಗಿ ಸೇವಿಸ್ತಾರಲ್ರಿ, ಅತಿ ಪ್ರೋಟೀನ್ ಭರಿತವಾದದ್ದು ನೋಡಿರಿ. ಇದನ್ನು ನೀವು ಬೆಳಗ್ಗೆನೂ ಸೇವಿಸ್ಬೋದು, ಅಥವಾ ಮಧ್ಯಾಹ್ನನೂ ತಿನ್ಬೋದು, ಅಥವಾ ಟೀ ಜೊತೆ ಸಾಯಂಕಾಲನೂ ಮಾಡ್ಕೊಳ್ಬೋದು ರೀ ಇದನ್ನು ನೀವು. ಈಗ ನೋಡಿರಿ, 1 ನಿಮಿಷ ಇದೇ ಥರ ಮುಚ್ಚಳ ಮುಚ್ಚಿ ಗ್ಯಾಸ್ನ ಆಫ್ ಮಾಡಿ ಬಿಟ್ಬಿಡ್ರಿ. ಅದು ಸ್ವಲ್ಪ ಒಮ್ಮಿಗಾಗಲಿ. ನಂತರ ಇದನ್ನು ಪ್ಲೇಟಿಗೆ ಈ ಥರ ಸರ್ವ್ ಮಾಡ್ಕೊಂಬಿಡ್ರಿ. ನಮ್ದು ರೆಡಿ ಆಯ್ತು ನೋಡಿರಿ ಗಣೇಶನಿಗೆ ಪ್ರಸಾದ. ಗಣೇಶನ ನೀವು ಈಗ 5 ದಿವಸ ಇಡ್ತಿರೋ, ಎಷ್ಟು ದಿವಸ ಇಡ್ತಿರೋ ಅಷ್ಟು ದಿವಸ ನೈವೇದ್ಯ ಅಂತೂ ಮಾಡಲೇಬೇಕಲ್ಲ. ಆ ನೈವೇದ್ಯದಲ್ಲಿ ಇದನ್ನು ಒಂದು ನೀವು ಮಾಡಿರಿ. ಇದು ಪ್ರಿಯವಾದದ್ದು ನೋಡಿರಿ ಗಣೇಶನಿಗೆ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಸಿಗುತ್ತೆ. ಹಾಗಾಗಿ ನೀವೇ ಮೊದಲು ನೋಡ್ಬೋದು. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.